ಹೇಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಹಪ್ಪಳನ ಮಾಡ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಕ್ಕಿನೂ ಬೇಡ, ನೆನೆಸೋದು ಬೇಡ, ರುಬ್ಬೋದು ಬೇಡ, ಅಷ್ಟು ಸುಲಭವಾಗಿ ಮನೇಲೇ ಮಾಡ್ಕೊಂಡ್ಕೊಂಡು ಬನ್ನಿ. ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನೋಡಿ ಒಂದು 3-4 ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ಯಾರಿಗೆ ಹಪ್ಪಳ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ಕೊಬೋದು. ನೋಡಿ ನಾನು ಒಂದು ಬಟ್ಲು ಆಗೋಷ್ಟು ಸ್ವಲ್ಪ ಅನ್ನವನ್ನು ತಗೊಂಡಿದ್ದೀನಿ. ರಾತ್ರಿ ಉಳಿದಿತ್ತಲ್ಲ ಆ ಅನ್ನ ನಾನು ಬಳಸ್ಕೊತಾ ಇದ್ದೀನಿ. ಈಗ ಅದನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಅನ್ನವನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಅನ್ನ ಇವಾಗ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಅನ್ನ ಮಿಕ್ಕಿರುತ್ತೆ. ಮಧ್ಯಾಹ್ನ ತಿನ್ನೋಣ ಅನ್ನೋ ಅಷ್ಟೊತ್ತಿಗೆ ಅನ್ನ ಎಲ್ಲ ಹಳಸೋಗಿರುತ್ತೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅನ್ನವನ್ನು ವೇಸ್ಟ್ ಮಾಡೋ ಬದಲು ಈ ಥರ ಹಪ್ಪಳವನ್ನು ಮಾಡ್ಕೊಬೋದು. ನಾನಿವಾಗ ಕುಕ್ಕರ್ಗೆ 2 ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇರಬೇಕು. ಒಂದು 1/4 ಚಮಚದಷ್ಟು ಹಪ್ಪಳದ ಖಾರವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ನಾನು 2 ಹಸಿರು ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಅರ್ಧ ಸ್ಪೂನಿನಷ್ಟು ಮೆಣಸನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬಾರ್ದು. ಆ ತರಿತರಿಯಾಗಿ ಇದ್ದರೆ ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ರುಬ್ಕೊಂಡಾಗಿದೆ. ಇದಾದ ನಂತರ ಕುಕ್ಕರ್ ಒಳಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರ್ ಒಳಗೆ ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 5 ವಿಷಲಾರು ಕೂಗಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಷ್ಟು ನಮಗೆ ಹಪ್ಪಳ ಹಾಕೋಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ನೋಡಿ ಇವಾಗ ಬೆಂದಿದೆ. ನಾನು ಒಂದು 5 ವಿಷಲ್ ಹಾಕಿದರೂ ಕೂಡ ನೋಡಿ ಬೆಂದಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ನಾನು ಇವಾಗ ಕೈಯೆಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಮತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಇನ್ನೂ ಒಂದು 2 ವಿಷಲ್ ಕೂಗಿಸ್ಕೊಂಡೆ. ನೋಡಿ ಇವಾಗ ಕೂಗಿಸ್ಕೊಂಡು ಆದಮೇಲೆ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಫುಲ್ ಸಾಫ್ಟಾಗಿ ಬೆಂದಿದೆ. ಇದನ್ನು ಹಾಗೆಯೇ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಂಗೆ ತಿರುಗಿಸಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ ಕೈಯಲ್ಲೇ. ನೀವು ಮೊದಲಿಗೆ ಒಂದು 6-7 ವಿಷಲ್ ಕೂಗ್ಸೋಕ್ಕೆ ಹೋಗಬೇಡಿ. ಫಸ್ಟ್ 4 ವಿಷಲ್ ಆದಮೇಲೆ ತೆಗೆದು ನೋಡಿ, ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ. 4 ವಿಷಲ್ ತೆಗೆದು ಓಪನ್ ಮಾಡಿ ನೋಡಾದಮೇಲೆ ತಿರುಗಿಸಿ ಮತ್ತೆ ಇನ್ನೊಂದು 2 ವಿಷಲ್ ಕೂಗಿಸ್ಕೊಳ್ಳಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಪ್ಪಳ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟು ಅನ್ನದಲ್ಲಿ ಒಂದು 35 ಹಪ್ಪಳ ಆಗಿತ್ತು. ಇದು ಸೂಪರಾಗಿ ಬರುತ್ತೆ. ಈಗ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ತಣ್ಣಗಾದ ಕೂಡಲೇ. ನೆಕ್ಸ್ಟ್ ಇವಾಗ ನಾನು ಬಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ಒಂದು ಪಂಚೆಯನ್ನು ಹಾಸ್ಕೊಂಡಿದ್ದೀನಿ. ನಾವು ಕೈಗೆ ಅನ್ನವನ್ನು ತಗೊಬೇಕಾದ್ರೆ ಸ್ವಲ್ಪ ನೀರು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಎಣ್ಣೆ ಕವರ್ನ ತಗೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಸವರ್ಕೊಬೇಡಿ. ಮತ್ತು ಪ್ಲೇಟಲ್ಲಿ ಪ್ರೆಸ್ ಮಾಡಿ. ಅದು ರೌಂಡ್ ಶೇಪಲ್ಲೇ ಬರುತ್ತೆ. ನಾವು ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು, ಸ್ವಲ್ಪ ಮಂದಾಗಿರಬೇಕು. ತೆಳ್ಳಗೆ ಮಾಡಿದ್ರೆ ಅದು ಸೀಲ್ ಬಿಟ್ಟಂಗೆ ಆಗಿಬಿಡುತ್ತೆ. ಸ್ವಲ್ಪನೂ ಕೂಡ ಅಂಟೋದಿಲ್ಲ. ಈಸಿಯಾಗಿ ನಮಗೆ ಪಂಚೆ ಮೇಲೆ ಹಾಕೋದಕ್ಕೆ ಬರುತ್ತೆ. ನಾವು ಎಣ್ಣೆ ಕವರ್ನೇ ಬಳಸ್ಕೊಬೇಕು. ಬೇರೆ ಯಾವುದನ್ನು ನಾವು ಮಾಡ್ಕೊಬೇಡಿ. ಕೈನ ನೀರಲ್ಲಿ ಒದ್ದೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪನೂ ಅಂಟೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ ಇತ್ತು ಅಂತ ಅಂದರೆ ಅದ್ರ ಮೇಲೂ ಕೂಡ ಹಾಕೊಬೋದು. ಕಾಟನ್ ಪಂಚೆ ಮೇಲೂ ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 4 ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಹಾಕ್ಬಿಟ್ಟು ಇದು ಕಿತ್ತೋಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. 4 ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ಎಲ್ಲನೂ ಹಾಕೊಂಡಾಗಿದೆ ನೋಡಿ. ಬಿಸಿಲು ಒಣಗಿದ್ಮೇಲೆ ಈ ಥರ ಆಗುತ್ತೆ. ಇದನ್ನು ಪಂಚೆನ ಉಲ್ಟಾ ಮಾಡಿ ಅದಕ್ಕೆ ನೀರನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀರನ್ನು ಹಾಕಿ ಸ್ವಲ್ಪ ನೆನೆಸಿ ಒಂದು 2 ನಿಮಿಷ ಬಿಡ್ತಾಯಿದ್ದೀನಿ ಅಷ್ಟೇ. ಒಂದು 2 ನಿಮಿಷ ಬಿಟ್ಟು ಅದನ್ನು ತೆಗೀರಿ. ತುಂಬ ಚೆನ್ನಾಗಿ ಏಳ್ತವೆ ಹಪ್ಪಳ. ಇನ್ನೊಂದು ಪ್ಲಾಸ್ಟಿಕ್ ಕವರ್ ಇತ್ತು ಅಂತ ಅದ್ರ ಮೇಲೆ ಹಾಕಿದ್ರೆ ಅದು ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಎಲ್ಲನೂ ತೆಗ್ದಾದ ನಂತರ ನಾನು ಮತ್ತೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ. ಯಾಕಂದರೆ ನೀರಲ್ಲಿ ಹಾಕಿ ನೆನೆಸಿರೋದ್ರಿಂದ ಒಂದು ಅರ್ಧ ಗಂಟೆ ಇಟ್ಟರೆ ಪೂರ ಒಣಗುತ್ತೆ. ಒಂದು ದಿವಸದಲ್ಲಿ ಇದು ಒಣಗಿಬಿಡುತ್ತೆ ಪೂರ್ತಿ. ನಾವು ಹಾಗೂ ಬೇಗನೆ ಬೆಳಗ್ಗೆನೇ ಮಾಡಿಕೊಂಡ್ರೆ 1 ದಿವಸ ಬೇಕು, ಇಲ್ಲಾಂದರೆ 2 ದಿವಸ ಬೇಕೇ ಬೇಕು ನಮಗೆ ಹಪ್ಪಳವನ್ನು ನೀಟಾಗಿ ಒಣಗಿಸ್ಬೇಕು ಅಂದರೆ. ನೋಡಿ ತುಂಬ ಚೆನ್ನಾಗಾಗಿದೆ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.